ಏ ಏ, ಬಂದ್ ಮಾಡ್ಲ ರಿಂಗ್ ಟೋನ್ ಏನ್ ಇಟ್ಟಿಲ್ಲ ಲೇ ರಿಂಗ್ಟೋನ್ ಹೋಗ್ಲಿ ಬಿಡ್ಲಿ ನಾ ಒಂದು ಕ್ವಶನ್ ಕೇಳ್ಬೇಕಿತ್ತ. ಏನ್ ಹೇಳ. ಅಲ್ಲಿ ಈ ಹೆಣ್ದವುಗಳು ಬರೀ ವೈಟ್ ಸ್ಯಾರಿ ಮೇಲೆ ಅಡ್ಡಾಡ್ತಾವಲ್ಲಿ, ಏನ್ ಕಾನ್ಸೆಪ್ಟ್ ಇದೆ? ನಂಗೆ ಕಾನ್ಸೆಪ್ಟ್ ಗೊತ್ತಿಲ್ಲ, ಆದ್ರೂ ಒಂದ್ ಸ್ಟೋರಿ ಐತ್ ನೋಡಿ. 1960s ಒಂದ್ ವೆಸ್ಟ್ ಬೆಂಗಾಲ್ದಾಗ ಒಂದ್ ರೈಲ್ವೆ ಸ್ಟೇಷನ್ ಐತಿ, ಅದು ಓಪನ್ ಮಾಡಿದ್ರು. ಅವಾಗ ಏನಾದ, ಒಬ್ಬ ಸ್ಟೇಷನ್ ಮಾಸ್ಟರ್ ಅಸೈನ್ ಆಗಿದ್ದ ಅಲ್ಲಿ. ಅವ ಒಂದಿನ ರಾತ್ರಿ ಡ್ಯೂಟಿಗೆ ಬಂದಾಗ ಏನಾತ, ಒಂದ್ ಟ್ರೈನ್ ಪಾಸ್ ಆಗುತ್ತೆ ಆ ಸ್ಟೇಷನ್ ನಿಂತ್ರ. ಒಬ್ಬಕ್ಕೆ ಹೆಣ್ಮಗಳ ಆ ಟ್ರೈನ್ ಹಿಂದೆ ಓಡಾತಿದ್ಲಂತ. ಅವ್ನ್ ಫಸ್ಟಿಗೆ ನ್ಯೂಸ್ ಅನ್ಸ್ತ, ಈ ಯಾರು ಹಳ್ಳಿದವ್ರು ಇರ್ಬೋದ, ಹಿಂಗ್ ಮೂರ್ಖತನ ಮಾಡ್ತಿರ್ಬೋದ ಅನ್ಸ್ತ. ನೆಕ್ಸ್ಟ್ ಡೇ ಬರ್ತಾನ ಡ್ಯೂಟಿಗ, ನೈಟ್ ಡ್ಯೂಟಿ. ಮತ್ತ ನೋಡ್ತಾನ ಸೇಮ್ ಹೆಣ್ಮಗಳು ವೈಟ್ ಸಾರಿ ಹಾಕೊಂಡು ಓಡಾತಿದ್ಲ. ಸೀರಿಯಸ್ಲಿ? ಖರೇನಪ್ಪ. ಅದಕ್ಕೇನಾತು, ನೆಕ್ಸ್ಟ್ ಡೇ ಅವ ಫುಲ್ ತಯಾರಾಗಿ ಬಂದಿದ್ದ. ಅವ ಹಳ್ಳಿ ಕಡೆ ನಿಂತಿದ್ದ, ಯಾರ ಹುಡ್ಗಿ ನೋಡ್ಬಿಡೋಣ ಅಂತ ಹೇಳಿ. ನೋಡ್ತಾನ ಟ್ರೈನ್ ಪಾಸ್ ಆತ ಅವ್ನ ಬಾಜು ನಿಂತ್ರಿ. ಪಾಸ್ ಆಗೋದು ಮುಂದೆ ಅಕ್ಕಿ ಹುಡುಗಿ ಓಡ್ ಬರ್ತಾಳೆ. ಅವ್ನ್ ಮುಂದೆ ಓಡ್ ಬಂದ್ ಮನುಷ್ಯ ಪಾಸ್ ಆಗಿ ಹೋಗ್ಬಿಟ್ಲೆ. ಅವ ಹೆದರ್ ಬಿಟ್ಟ ಫುಲ್. ಇವ ಹೆದರಿದಕ್ಕ ನೆಕ್ಸ್ಟ್ ಡೇ ಮನಿಗ್ ಹೋಗ್ತಾನ. ಮನಿಗ್ ಹೋಗಿ ಅವ್ರ ಫ್ಯಾಮಿಲಿಗೆಲ್ಲ ಹೇಳ್ತಾನ ಇವೆಲ್ಲ ಇನ್ಸಿಡೆಂಟ್ ಆಗಿತ್ತು. ಏನಾಗಿರ್ಬೇಕು ಹೇಳ. ಆಮೇಲೆ ನೆಕ್ಸ್ಟ್ ಡೇ ಅವ್ರ ಫ್ಯಾಮಿಲಿ ಹಳ್ಳಿ ಮೇಲೆ ಸತ್ತು ಬಿದ್ದಿದ್ರು. ಹೇಳ್ತಾರ ಆಕಿ ವೈಟ್ ಸ್ಯಾರಿದಕ್ಕೆ ಯಾರಿದಾರಲ್ಲ, ಆಕಿ ಆದಿವಾಸಿದಕ್ಕೆ ಅಂತ. ಮುಂಚೆ ಆ ಟ್ರೈಬಲ್ ಏರಿಯಾದಾಗ ಟ್ರೈನ್ ಹಾಕ್ಬಾರ್ದು ಅಂತ ಹೇಳಿ ಅವ್ರು ಪ್ರೊಟೆಸ್ಟ್ ಮಾಡತ್ತಿದ್ಲ. ಆ ಟೈಮ್ದಾಗ ಆಕಿ ಹೆಣ್ಮಗಳು ಆ ಹಳ್ಳಿ ಆಗಿದ್ದ ಜಾಗದಾಗ ಸತ್ತೋದ್ಲ. ಅವಾಗ್ಲಿಂತ ಯಾ ಟ್ರೈನ್ ಅಡ್ಡಾಡಿದ್ರು ಅದಕ್ಕೆ ಸ್ಟಾಪ್ ಮಾಡಕ್ ನೋಡ್ತೈತಂತ.